ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Today, I am very happy to inform you that Assam Assembly has adopted Uniform Civil Code 2026. Assam will be the third state after Uttarakhand and Gujarat to adopt Uniform Civil Code. Adoption of Uniform Civil Code was one of our commitment in our election manifesto. We are very happy and delighted that in the first session of Assam Assembly, immediately after the election, we could adopt this historic bill. Yes, how the chief of the office he is preparing for SIR. The photos next. ಇದು ಬ್ಯಾಂಗ್ಳೂರು ಡಿವಿಷನ್ ಅಲ್ಲಿ ಎಲೆಕ್ಷನ್ ತಹಶೀಲ್ದಾರ್ ಇರ್ತಾರೆ ಅವರು ಇದು ತುಮಕೂರು ಜಿಲ್ಲೆ ಅವರು ಆಲ್ ವಿ ಸ್ಟ್ಯಾಂಡ್ ಅವ್ರು ಏನು ಮಾಡಬೇಕು ನಾಳೆ ಸಿಗ್ನೇಚರ್ ತಮ್ಮದು ಇಲ್ಲದೆ ನಮ್ಮ ಹೆಸರನ್ನು ಸೇರ್ಪಡೆ ಮಾಡುವ BJP 3-1 ಇವತ್ತು ವಾರ್ತಾಭವನಲ್ಲಿ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಗೂ ಹಾಗಂದರೆ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದ ಪ್ರತಿನಿಧಿಗಳಿಗೆ ಒಂದು ವರ್ಕ್ಶಾಪ್ ಮಾಡಲಾಗಿದೆ ರಿಗಾರ್ಡಿಂಗ್ SIR ಆ್ಯಂಡ್ ದ ಪ್ರೊಸೀಜರ್ಸ್ ಯಾವ ರೀತಿ ಕಂಡಕ್ಟ್ ಮಾಡೋದು ಎಂಬುದು ಕುರಿತು. ಕಾರ್ಯಾಗಾರ ಭಾಳ ಜನ ಅಟೆಂಡ್ ಮಾಡಿದರು, ತುಂಬ ಚೆನ್ನಾಗಿ ಬಂತು. ಇದರಲ್ಲಿ SIR ಯಾವ ದಿನದಿಂದ ಸ್ಟಾರ್ಟ್ ಆಗ್ತದೆ, ಎಲೆಕ್ಷನ್ ಕಮಿಷನ್ ಇಶ್ಯೂ ಮಾಡಿರುವ ಶೆಡ್ಯೂಲ್ ಏನು, ಎನ್ಯುಮರೇಷನ್ ಫಾರ್ಮ್ ಹೇಗೆ ಫಿಲ್ ಮಾಡೋದು ಮತ್ತು ಅದರಲ್ಲಿ ಯಾವ್ಯಾವ ಷರತ್ತುಗಳು ಹಾಕಿದ್ದಾರೆ ಮತ್ತು ಯಾವ ರೀತಿ ಡಾಕ್ಯುಮೆಂಟ್ ಕೊಡಬೇಕು ನೋಟಿಸ್ ಕೊಟ್ಟರೆ ಮತ್ತು ಬೇಲೋ ಜವಾಬ್ದಾರಿ ಏನು, ಪೊಲಿಟಿಕಲ್ ಪಾರ್ಟೀಸ್ ಬೂತ್ ಏಜೆಂಟ್ ಅಪಾಯಿಂಟ್ ಮಾಡೋದು ಕುರಿತು ಈಗ ಹಲವಾರು ವಿಷಯಗಳ ಕುರಿತು ಚರ್ಚಿಸಲಾಗಿದೆ. ಖಂಡಿತವಾಗಿ ಈ ಮಾಹಿತಿ ಅವರಿಗೆ ಮಾಧ್ಯಮದ ಮಿತ್ರರಿಗೂ ಭಾಳ ಅನುಕೂಲ ಆಗುತ್ತೆ ಎಂದು ನಾವು ನಂಬ್ತೀವಿ ಮತ್ತು ಅವರ ಮುಖಾಂತರ ಮತದಾರರಿಗೂ ಸಮೇತ ಇದು ರೀಚ್ ಆಗ್ತದೆ. ಈ ಜಾತಿ ವ್ಯವಸ್ಥೆಯಲ್ಲಿ ಮೇಲ್ಜಾತಿಯವರ ಕೀಳ್ಜಾತಿಯವರ ಅಂತ ಕೇಳಿದ್ರೆ ಉತ್ತರ ಏನು ಗೊತ್ತಾ? ಈ ಪ್ರಶ್ನೆನೇ ಅಸಂಗತವಾದದ್ದು. ಅವರು ಮೇಲ್ಜಾತಿಯವರು ಅಲ್ಲ, ಕೀಳ್ಜಾತಿಯವರು ಅಲ್ಲ, ಸ್ವತಂತ್ರ ಜಾತಿಯವರು, ಸ್ವಾಯತ್ತ ನೆಲೆಯವರು. ಅವರ ದೈವಗಳೇ ಬೇರೆ, ಅವರ ಆರಾಧನಾ ಪ್ರಪಂಚವೇ ಬೇರೆ, ಅವರ ಕಾವ್ಯಗಳೇ ಬೇರೆ, ಅವರ ಕಾವ್ಯ ಮೀಮಾಂಸೆಯೇ ಬೇರೆ. ಬುಡಕಟ್ಟು ಸಂಸ್ಕೃತಿಗಳು ಅವು ಸಂಪೂರ್ಣವಾಗಿ ಸ್ವಯಂಭೂವಾದವು. ಯಾರ ಹಂಗಿಲ್ಲದ ಯಾವ ಸಂಸ್ಕೃತಿಯನ್ನು ತಮ್ಮ ತಲೆಯ ಮೇಲೆ ಹೇರಿಕೊಳ್ಳದೆ ತಮ್ಮದೇ ಸಂಸ್ಕೃತಿಯ ವಿವರಗಳನ್ನು ಅವು ಬಹಳ ಅಚ್ಚುಕಟ್ಟಾಗಿ ಪಾಲಿಸ್ತಿರ್ತಕ್ಕಂಥವು. ಇವನ್ನ ಉಪಸಂಸ್ಕೃತಿ ಅಂತ ಕರೆಯೋದು ಅದು ಆ ಸಮುದಾಯಗಳಿಗೆ ಉಚಿತವಾದ ಶಬ್ದ ಅಲ್ಲ. ದೀಪ ಹಚ್ಕೊಂಡು ಆರ್ಬಾರ್ದು ಅಂತ ಹಿಂಗೆ ಹಚ್ಕೊಂಡು ನಿಂತಿದ್ದಾಳೆ.
ಅಂದರೆ ಅವಳ ಜೀವನ ಎಷ್ಟು ಕಷ್ಟದಲ್ಲಿದೆ. ಶಿ ಈಸ್ ಫೇಸಿಂಗ್ ಆಲ್ ದ ಆಬ್ಸ್ಟಿಕಲ್ಸ್, ಹಿಂಡ್ರೆನ್ಸಸ್, ಡಿಫಿಕಲ್ಟೀಸ್, ಪ್ರಾಬ್ಲಮ್ಸ್. ಅಂತ ಸಮುದ್ರದಲ್ಲಿ ಮುಳುಗಿದಾಳೆ, ಆದರೂ ಆ ದೀಪ ನಂಗೆ ಇಟ್ಕೊಂಡಿದ್ದಾಳೆ. ಅದು ಹೆಣ್ಣು ಕಣ್ರಿ. ಏನೇ ಆದರೂ ನಾನು ಬಿಟ್ಕೊಡಲ್ಲ ನನ್ನ ಸಮುದಾಯನ, ನನ್ನ ಜೀವನನ ಅಂತ ಆ ಕಮ್ಯುನಿಟಿನ ಹಿಡಿದಿಟ್ಕೊಂಡಿದ್ದಾಳೆ. ನಾಳೆ ಆಫೀಸಿಗೆ ಬನ್ನಿ, ಲೀಸರ್ ಆಗಿ ನಿಮಗೆ ಏನು ಹೇಳಬೇಕೋ ಎಲ್ಲ ಹೇಳ್ತೀವಿ. We had prepared the report, we have submitted it to the government. Government has received it. The submission was in the presence of the Chief Minister to the Secretary of the State Government. The government will take it forward. We have discharged our statutory function, advised to the government based on the data, the ತಾಂಶ ಏನು secure ಮಾಡಿದ್ವಿ ನಾವು, that we have submitted to the government. It's for the government to take it forward. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.